ಟಿ ನರಸೀಪುರದಲ್ಲಿ ಕ್ರೀಡಾಂಗಣ ವಿಷಯಕ್ಕೆ ಜಟಾಪಟಿ ನಡೀತಿದ್ದು ಆಹಾರವಿಲ್ಲದೆ ಸತ್ಯಾಗ್ರಹ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಟಿ ನರಸೀಪುರದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ, ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ತೀವ್ರ ವಿರೋಧ. ಕ್ರೀಡಾಂಗಣಕ್ಕೆ ಪರ್ಯಾಯ ಸ್ಥಳ ಗುರುತಿಸಲು ಆಗ್ರಹ ನಡೆಸಿದ್ದು 3 ದಿನಗಳಿಂದ ಅಧಿಕಾರಿಗಳ ಭೇಟಿ ಇಲ್ಲವೆಂಬ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಫಿಲಂ ಸಿಟಿಗೆ ಹಣ ಇದ್ದು ಕ್ರೀಡಾಂಗಣಕ್ಕೆ ಇಲ್ಲ ಎಂಬ ಪ್ರಶ್ನೆ ಉದ್ಭವಿಸಿದ್ದು ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಬೆಂಬಲ ಕೂಡ ಇದೆ. ಯೋಜನೆ ಕೈ ಬಿಡುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂಬ ಎಚ್ಚರಿಕೆ ಇದೆ. ಟಿ ನರಸೀಪುರದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ, ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ತೀವ್ರ ಆಕ್ರೋಶ. ಕ್ರೀಡಾಂಗಣಕ್ಕೆ ಪರ್ಯಾಯ ಸ್ಥಳ ಗುರುತಿಸಲು ಆಗ್ರಹ, 3 ದಿನಗಳಿಂದ ಅಧಿಕಾರಿಗಳ ಭೇಟಿ ಇಲ್ಲವೆಂಬ ಆಕ್ರೋಶ. ಫಿಲಂ ಸಿಟಿಗೆ ಹಣ ಇದ್ದು ಕ್ರೀಡಾಂಗಣಕ್ಕೆ ಇಲ್ಲ ಎಂಬ ಪ್ರಶ್ನೆ, ರೈತ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ಬೆಂಬಲ. ಯೋಜನೆ ಕೈ ಬಿಡುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ. ಟಿ ನರಸೀಪುರದಲ್ಲಿ ಕೆಎಸ್ಐಸಿ ಫಿಲೇಚರ್ ಕಾರ್ಖಾನೆ ಉಳಿಸುವಂತೆ ಒತ್ತಾಯಿಸಿ ರೈತ ಮುಖಂಡ ತೋಟದ ಬಸವರಾಜು ಅವರ ನೇತೃತ್ವದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಈ ಪ್ರತಿಭಟನೆಗೆ ಪುರಸಭೆ ಮಾಜಿ ಸದಸ್ಯ ಅರ್ಜುನ್ ರಮೇಶ್ ಸೇರಿದಂತೆ ಹಲವು ಗಣ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಫಿಲೇಚರ್ ಕಾರ್ಖಾನೆಯ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ತೀರ್ಮಾನವನ್ನು ವಿರೋಧಿಸಿರುವ ಪ್ರತಿಭಟನಾಕಾರರು ಕ್ರೀಡಾಂಗಣ ನಿರ್ಮಾಣಕ್ಕೆ ಬೇರೆ ಸ್ಥಳವನ್ನು ಗುರುತಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಕ್ರೀಡಾಂಗಣಕ್ಕಾಗಿ ಈಗಾಗಲೇ ನಿಗದಿಪಡಿಸಿರುವ ಭೂಮಿಯನ್ನು ವಾಪಸ್ ಪಡೆಯಬೇಕು ಎಂದು ಅವರು ಕೂಡ ಒತ್ತಾಯಿಸಿದ್ದು, ಪ್ರತಿಭಟನಾಕಾರರು ಸರ್ಕಾರದ ಫಿಲಂ ಸಿಟಿ ನಿರ್ಮಾಣಕ್ಕಾಗಿ ಭೂಮಿ ಖರೀದಿಸಲು ಹಣ ಹೊಂದಿದೆ, ಆದರೆ ಕ್ರೀಡಾಂಗಣ ನಿರ್ಮಾಣಕ್ಕೆ ಹಣವಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕೆಎಸ್ಐಸಿ ಘಟಕದ ಭೂಮಿಯನ್ನ ಬಳಸಿಕೊಳ್ಳುವ ನಿರ್ಧಾರವನ್ನ ಕೈಬಿಡುವಂತೆ ಅವರು ಒತ್ತಾಯಿಸಿದ್ದು, ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಪ್ರತಿಭಟನಾಕಾರರನ್ನು ತಾಲೂಕು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಭೇಟಿ ಮಾಡಿಲ್ಲ ಎಂದು ತಿಳಿದು ಬಂದಿದೆ. ಇದು ಸರ್ಕಾರದ ಮತ್ತು ಸ್ಥಳೀಯ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ರೈತ ಸಂಘಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಖಾನೆಗಳ ಉಳಿವಿಗೆ ಬೆಂಬಲ ವ್ಯಕ್ತಪಡಿಸಿವೆ. ಟಿ ನರಸೀಪುರದ ಹೆಮ್ಮೆಯಾದ ಐತಿಹಾಸಿಕ ಕೆಎಸ್ಐಸಿ ಫಿಲೇಚರ್ ಕಾರ್ಖಾನೆಯನ್ನು ಉಳಿಸಿಕೊಳ್ಳಲು ಮತ್ತು ಕ್ರೀಡಾಂಗಣ ನಿರ್ಮಾಣದ ಯೋಜನೆಗಳನ್ನು ಕೈಬಿಡುವವರೆಗೂ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ರೈತ ಮುಖಂಡ ಕಿರವಸೂರು ಶಂಕರ್ ಸೇರಿದಂತೆ ಹಲವು ರೈತ ಮುಖಂಡರು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ನಾವು ಒಪ್ಪಲ್ಲ, ನಾವು ಅದಕ್ಕೆ ಯಾವುದೇ ರೀತಿಯ ಸಹಮತ ಇಲ್ಲ. ನಾವು ಇದನ್ನು ತಾರ್ಕಿಕ ಅಂತ್ಯ ಆಗೋವರೆಗೆ ನಾವು ಆಮರಣ ಉಪವಾಸ ಮಾಡೇ ಮಾಡ್ತೀವಿ. ಹೋರಾಟನೇ ಅಮರಣ ಅಂತ ಉಪವಾಸ ಸತ್ಯಾಗ್ರಹ. ಹೋರಾಟಕ್ಕೆ ಸರ್ಕಾರ ಅಲ್ಲ ಅಂತ ನಮಗೆ ಮನವರಿಕೆ ಆಗಿದೆ. ಲಾಸ್ಟ್ ವೆಪನ್ ನಾವು, ಯಾಕಂದ್ರೆ ಬೇರೆ ಯಾವುದಕ್ಕೂ ಬೆಲೆ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ದಿವಸದಿಂದ ಹೋರಾಟ ನಡೀತಿದೆ. ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಯಾರು ಒಬ್ರು ಇರ್ತಕ್ಕಂಥವ್ರು ಏನಾದ್ರು ಸ್ಪಂದನೆ ಇದೆಯಾ ಎಲ್ಲ ನೋಡಿ, ಅವ್ರ ಕಣ್ಣೀರಂತ ನೋಡಿ ನಮ್ಮ ಅಕ್ಕ ತಂಗಿರಂಗೆ ಅವರು ಅಕ್ಕ ತಂಗಿರೋ ಜೊತೆಗೆ ಇರ್ತಕ್ಕಂಥ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಿ ಫೋನ್ ಮಾಡಿದರೆ ಈ ರೀತಿಯಲ್ಲಿ ಕೇಳ್ತಾನೆ. ನಾವು ಕೊಲೆ ಕೊಡೋರು ಯಾರಿಂದ? ದಂಡಾಧಿಕಾರಿ ಅವರೇ ತಾನೆ. ಅವ್ರೇ ಟ್ರೈನ್ ಮಾಡ್ತಾರೆ, ಕೆಲಸ ಇರುತ್ತೆ, ತಹಸೀಲ್ದಾರರಿಂದ ಕೆಲಸ ಇರುತ್ತೆ, ಇಲ್ಲ ಅಂತಲ್ಲ. ಏನಾಗಿದೆ ಏನು ಅಂದ್ಬಿಟ್ಟು ಬೆಳಗ್ಗೆ ಮಾಡ್ಬೇಕು ತಾನೆ. ಅವ್ರ ಮನೆ ಕೆಲಸಕ್ಕೆ ಮಾಡಿದ್ದಾರೆ, ಅವ್ರ ಮನೆ ಕೆಲಸಕ್ಕೆ ಮಾಡ್ಕೊಂಡಿದ್ದಾರೆ. ದಂಡಾಧಿಕಾರಿಗಳ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಆಯ್ತಾ, ಯಾವ್ಯಾವ ಇಲಾಖೆಗೆ ಯಾವ್ಯಾವ ಕರ್ತವ್ಯ ಇದೆ ಅವ್ರು ಮಾಡಿದ್ರೆ ಮಾಡದಿದ್ರೆ ಮನೇಲಿ ಹೋಗಿ ಮಲಿಕೊಳ್ಳಿ. ಸುಮ್ಮನೆ ಯಾಕೆ ನಾವು ಅನಗತ್ಯವಾಗಿ ಬೇರೆ ಬೇರೆ ವಿಷಯಗಳು ಮಾತಾಡೋ ಅವಶ್ಯಕತೆ ಇಲ್ಲ. ಮೇಡಮ್, ನಿಮ್ದೇನಿದೆ ಮಾಡಿ ಮೇಡಮ್, ನಿಮ್ದೇನು ತೊಂದರೆ ಇಲ್ಲ. ಬೆಳಗ್ಗೆಯಿಂದ ಓಕೆ. ನಿನ್ನೆ ಬೆಳಗ್ಗೆಯಿಂದ
ನಮ್ಮ ಸನ್ಮಾನ್ಯ ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಏನಾರು ಯಾರು ಒಬ್ರು ಇರ್ತಕ್ಕಂಥವ್ರು ಏನಾದ್ರು ಸ್ಪಂದನೆ ಇದೆಯಾ ಎಲ್ಲ ನೋಡಿ ಅವ್ರ ಕಣ್ಣೀರಂತ ನೋಡಿ ನಮ್ಮ ಅಕ್ಕ ತಂಗಿರಂಗೆ ಇರ್ತೀವಿ. ಆದರೆ ಅದಕ್ಕೆ ನಾವು ಒಪ್ಪಲ್ಲ, ನಾವು ಅದಕ್ಕೆ ಯಾವುದೇ ರೀತಿಯ ಸಹಮತ ಇಲ್ಲ. ನಾವು ಇದನ್ನು ಕಾರ್ತಿಕ ಅಂತ್ಯ ಆದವರೆಗೆ ನಾವು ಆಭರಣ ಉಪವಾಸ ಮಾಡೇ ಮಾಡ್ತೀವಿ. ಹೋರಾಟನೇ ಆಮರಣ ಅಂತ ಉಪವಾಸ ಸತ್ಯಾಗ್ರಹ. ಹೋರಾಟಕ್ಕೆ ಸರ್ಕಾರ ಅಲ್ಲ ಅಂತ ನಮಗೆ ಮನವರಿಕೆ ಆಗಿದೆ. ಲಾಸ್ಟ್ ವೆಪನ್ ನಾವು, ಯಾಕಂದ್ರೆ ಬೇರೆ ಯಾವುದಕ್ಕೂ ಬೆಲೆ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಇಷ್ಟು ದಿವಸದಿಂದ ಹೋರಾಟ ನಡೀತಿದೆ. ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಏನಾರು ಯಾರು ಒಬ್ರು ಇರ್ತಕ್ಕಂಥವ್ರು ಏನಾದ್ರು ಸ್ಪಂದನೆ ಇದೆಯಾ ಎಲ್ಲ ನೋಡಿ ಅವ್ರ ಕಣ್ಣೀರಂತ ನೋಡಿ ನಮ್ಮ ಅಕ್ಕ ತಂಗಿರಂಗೆ ಅವರು ಅಕ್ಕ ತಂಗಿರೋ ಜೊತೆಗೆ ನಿರ್ತಕ್ಕಂಥ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಿ ಸತಿ ಫೋನ್ ಮಾಡಿದರೆ ಈ ರೀತಿಯಲ್ಲಿ ಕೇಳ್ತಾನೆ. ನಾಳೆ ಕೊಲೆ ಕೊಡೋರು ಯಾರಿಂದ? ದಂಡಾಧಿಕಾರಿ ಅವರೇ ತಾನೆ. ಅವ್ರಿಗೆ ಟ್ರೈನ್ ಮಾಡ್ತಾರೆ, ಕೆಲಸ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲು ಟಿ ನರಸೀಪುರ ವರದಿಗಾರರಾದಂತಹ ಮಹದೇವಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವಸ್ವಾಮಿ ಅವರೇ ಹೇಳಿ, ಅಲ್ಲಿ ನಡೀತಿರೋ ಆಮರಣ ಅಂತ ಉಪವಾಸ ಏನಿದೆ, ಏನೇನು ನಡೀತಿರ್ಬೋದು ಅಲ್ಲಿ? ಹೌದು ಪ್ರತ್ಯೂಷ, ಇದು ಕಳೆದ ಒಂದು ವಾರದಿಂದನೂ ಇದೊಂದು ಕ್ರೀಡಾಂಗಣ ಪರ ವಿರೋಧದ ಚರ್ಚೆ ಉಟ್ಕೊಂಡು ಬಹಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಕ್ರೀಡಾಂಗಣ KSIC ಕಾರ್ಖಾನೆಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ವಿರೋಧ ಆಗ್ತಾ ಇದೆ. ಕ್ರೀಡಾಂಗಣ ಬೇಕು ಟಿ ನರಸೀಪುರಕ್ಕೆ, ಆದ್ರೆ ಎಲ್ಲಾದ್ರೂ ಬೇರೆ ಹೊರಗಡೆ ಹೊರ ವಲಯದಲ್ಲಿ ಇಲ್ಲಿ ಎಲ್ಲಾದ್ರೂ ಸೂಕ್ತವಾದ ಜಾಗನ ಗುರುತಿ ವಿಶಾಲವಾಗಿ ಕ್ರೀಡಾಂಗಣ ಮಾಡಿ. ಇಲ್ಲಿ KSIC ಘಟಕದಲ್ಲೇ ಕ್ರೀಡಾಂಗಣ ಮಾಡೋದು ಬೇಡ. ಯಾಕೆಂದ್ರೆ ಇಲ್ಲಿ KSIC ಘಟಕ ಇನ್ನೂ ವಿಸ್ತಾರವಾಗಬೇಕು, ಇನ್ನೂ ಅಭಿವೃದ್ಧಿ ಪಡಿಸಬೇಕು. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಇದು KSIC ಘಟಕದ ಉತ್ಪಾದನೆಗಳನ್ನ ಹೆಚ್ಚು ಮಾಡಬೇಕು. ಹಂಗಾಗಿ ಇದು ಯಾಕೆಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರೋದ್ರಿಂದ ಈ ಘಟಕದ ಇದು ಈ ಒಂದು ಏನು ಇದು KSIC ಕಾರ್ಖಾನೆ ಏನಿದೆ, ಆ ಕಾರ್ಖಾನೆ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿದೆ. ಒಂದು ಸರ್ಕಾರದ ಅಂಗಸಂಸ್ಥೆನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಯಾಕೆ ಇದನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದೆ? ಇಲ್ಲಿ ಕ್ರೀಡಾಂಗಣ ಆದ್ರೆ ಇಲ್ಲಿಗೆ ಕಾರ್ಖಾನೆಗೆ ತುಂಬಾ ಹೊಡೆತ ಬೀಳುತ್ತೆ. ಕಾರ್ಖಾನೆಯ ಕಲ್ಲಿದ್ದಲಾಗಿರ್ಬೋದು, ಮತ್ತೆ ಇನ್ನೇನು ಕಾರ್ಖಾನೆಯಲ್ಲಿ ಉತ್ಪತ್ತಿ ಆಗ್ತಾ ಇದು ಕೊಳಕು ಮತ್ತೆ ಸ್ಮೆಲ್ ಇಂದ ಅಲ್ಲಿ ಕ್ರೀಡಾಂಗಣಕ್ಕೆ ತೊಂದರೆ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾರ್ಖಾನೆನ ಮುಚ್ಚಬಹುದು. ಯಾಕಂದ್ರೆ ಈಗ ಕಾರ್ಖಾನೆ ಮುಚ್ಚೋದಕ್ಕೆ 5 ಎಕರೆ ಏನ್ ಗುರುತು ಮಾಡಿದ್ರ ಅದರಲ್ಲಿ ಬಹುಪಾಲು ಮರಗಳನ್ನ ನೀವು ಕಡ್ದೆ ಕ್ರೀಡಾಂಗಣ ನಿರ್ಮಾಣ ಮಾಡ್ಬೇಕು. ಹಂಗಾಗಿ ಇದು ಕಾಡ್ನಂತೆ ಇರ್ತಕ್ಕಂಥ ಈ ಮರ ಗಿಡಗಳನ್ನೆಲ್ಲ ತೆಗೆದ್ರೆ ಇಲ್ಲಿ ಯಾಕಂದ್ರೆ ರೇಷ್ಮೆ ನೂರು ತೆಗಿತಕ್ಕಂಥದ್ದು, ಇದು ಕಚ್ಚಾ ವಸ್ತು ನೂರು ತೆಗಿತಕ್ಕಂಥ ಒಂದು ಇದಾಗಿರೋದ್ರಿಂದ ಇಲ್ಲಿ ಒಂದು ಅಲ್ಲಿಗೆ ಬಿಡುಗಡೆ ಆಗ್ತಕ್ಕಂಥ ಸ್ಮೆಲ್ ಏನಿದೆ ಅದನ್ನ ಒಂದು ಈ ಪರಿಸರ ಸಮತೋಲನ ಮಾಡ್ತಾ ಇದೆ. ಈ ಗಿಡ ಮರಗಳನ್ನ ಕಡಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಏನು ಈ ಉತ್ಪತ್ತಿ ಆಗ್ತಕ್ಕಂತ ಸ್ಮೆಲ್ ಏನಿದೆ ಅದು ವ್ಯಾಪಕವಾಗಿ ಹರಡುತ್ತೆ. ಹಂಗಾಗಿ ವಾಸನೆ ಜಾಸ್ತಿ ಅಂದ್ಬಿಟ್ಟು ನೀವು ಮುಂದಿನ ದಿನಗಳಲ್ಲಿ ಕಾರ್ಖಾನೆನ ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪರಿಸರನ ಕಡಿದ್ರೆ ಇಲ್ಲಿ ಸಮಸ್ಯೆ ಆಗುತ್ತೆ, ಕಾರ್ಖಾನೆಗೂ ಸಮಸ್ಯೆ ಆಗುತ್ತೆ, ಮತ್ತೆ ಇಲ್ಲಿ ಕ್ರೀಡಾಂಗಣಕ್ಕೂ ಸಮಸ್ಯೆ ಆಗುತ್ತೆ. ಇಲ್ಲಿ ಕ್ರೀಡಾಂಗಣ ಬೇಡ, ಯಾಕಂದ್ರೆ ಇದು ಮುಖ್ಯ ರಸ್ತೆ, ನಂಜನಗೂಡು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಆಗಿರ್ತಕ್ಕಂತ ಇದು NH ಆಗಿರೋದ್ರಿಂದ ಇಲ್ಲಿ ಓಡಾಡ್ದ ಇಲ್ಲಿ ನೀವು ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ರ ಕ್ರೀಡಾಂಗಣ ಮಾಡೋದಕ್ಕೆ. ಆಮೇಲೆ ನೀವು ಏನೋ ಕ್ರಿಕೆಟ್ ಆಗ್ಲಿ ಬೇರೆ ಇನ್ನಿತರ ಇದಾದ್ರು ಏನೋ ಒಂದು ಗೇಮ್ ಆಡಿದಾಗ್ಲು ರಸ್ತೆ ಪಕ್ಕದಲ್ಲಿರೋದ್ರಿಂದ ಅದೊಂದ್ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಇದು ಬೇಡ, ಹೊರವಲಯದಲ್ಲಿ ಮಾಡಿ ಇನ್ನು ವಿಶಾಲವಾಗಿ 10 ಎಕರೆ ಜಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿ ವಿಶಾಲವಾಗಿ ಕ್ರೀಡಾಂಗಣ ಮಾಡಿ ಅಂತ ಇಲ್ಲಿ ಒಂದು ಯಾರು ಇಲ್ಲಿ ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆನ ವಿಸ್ತೀರ್ಣ ಮಾಡುವಂತ ಯೋಜನೆಗಳೇನಾದ್ರೂ ಇದೆಯಾ ಅವ್ರಿಗೆ? ಹೌದು, ಕಾರ್ಖಾನೆಯ ಏನು ಘಟಕ ವ್ಯವಸ್ಥಾಪಕರು ಏನಿದ್ದಾರೆ ಇನ್ನು 2 ಬ್ರಾಯ್ಲರ್ ಘಟಕಗಳನ್ನ ಸ್ಥಾಪಿಸ್ತೀವಿ. ಇನ್ನು 50ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಕೆಲಸ ಸಿಗುತ್ತೆ. ಇನ್ನು ಇದು ಇನ್ನು ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಾದ ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯ
ವ್ಯವಸ್ಥೆಗಳಿಗೆ ನಮ್ಗೆ ಇನ್ನೂ ಜಾಗಗಳು ಬೇಕಾಗಿದೆ. ಹಂಗಾಗಿ ನಮ್ಗೆ ಉಳಿಸ್ಕೊಡಿ ಈ ಜಾಗನ, ನೀವು ಕ್ರೀಡಾಂಗಣಕ್ಕೆ ಬಳಸ್ಕೋಬೇಡಿ. ಮುಂದಿನ ದಿನದಲ್ಲಿ ಕಾರ್ಮಿಕರಿಗೆ ಊಟ ತಿಂಡಿ ವ್ಯವಸ್ಥೆಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇರ್ಬೋದು, ಬೇರೆ ಏನಾದ್ರೂ ಅಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಸೋದಕ್ಕೆ ನಮ್ಗೆ ಅವಶ್ಯಕತೆ ಇದೆ ಭೂಮಿ. ಅದಕ್ಕೆ ನಮ್ಗೆ ಕಾರ್ಖಾನೆಗೆನೆ ಈ ಭೂಮಿ ಉಳಿಸ್ಕೊಡಿ ಅಂತ ಕಾರ್ಖಾನೆಯ ನಮ್ಮ ಏನು ಕಾರ್ಖಾನೆ ವ್ಯವಸ್ಥಾಪಕರು ಏನಿದ್ದಾರೆ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಮರಣ ಅಂತ ಉಪವಾಸ ಸತ್ಯಾಗ್ರಹನ ಕೈಗೊಂಡಿದಾರಲ್ಲ, ಯಾರಾದ್ರೂ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಯಾರಾದ್ರೂ ಬಂದು ಏನಾದ್ರೂ ಮಾತಾಡೋ ಅಂತದ್ದು ಏನಾದ್ರೂ ನಡೆದಿದ್ಯಾ? ಹೌದು, ಇದು ಏನು ತಳಮಟ್ಟದ ಅಧಿಕಾರಿಗಳು ಏನು ಬಂದು ವಿಸಿಟ್ ಮಾಡ್ತಾ ಇದಾರೆ, ವಿಸಿಟ್ ಮಾಡಿದ್ದಾರೆ. ಆದ್ರೆ ತಹಸೀಲ್ದಾರರು ಮತ್ತೆ ಜಿಲ್ಲಾಡಳಿತ ಇದುವರೆಗೂ 3 ದಿನ ಕಾರ್ಮಿಕರು ಏನು ಈ ಒಂದು ಕ್ರೀಡಾಂಗಣ ಇಲ್ಲಿ KSIC ಘಟಕದಲ್ಲಿ ಮಾಡೋದು ಬೇಡ ಅಂತ ವಿರೋಧ ವ್ಯಕ್ತಪಡಿಸಿ 3 ದಿನ ಪ್ರತಿಭಟನೆ ಕೂತಿದ್ರು. ಇದುವರೆಗೂ ಆಗ್ಲಿ ಯಾವುದೇ ಒಂದು ಮೇಲಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಲಿ, ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಲಿ, ದಂಡಾಧಿಕಾರಿಗಳಾಗಿರ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆ ಪ್ರತಿಭಟನಾಕಾರರನ್ನ ಯಾವುದೇ ರೀತಿ ಅವ್ರ ಅಭಿಪ್ರಾಯಗಳೇನೋ ಮತ್ತೆ ಅವ್ರ ಆಗು ಹೋಗುಗಳೇನೋ, ಅವ್ರ ಕಷ್ಟ ಸುಖಗಳೇನೋ ಅಂತ ವಿಚಾರಣೆ ಮಾಡಿಲ್ಲ ಅಂದ್ಬಿಟ್ಟು ಆಕ್ರೋಶ ವ್ಯಕ್ತ ಆಗ್ತಾರೆ. ಹಾಗೇನೆ ಬಿಜೆಪಿಯ ಮುಖಂಡರಾದ ತೋಟಪ್ಪ ಬಸವರಾಜ್ ಅವರು ನಿನ್ನೆಯಿಂದ ಈ ಒಂದು ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕ್ರೀಡಾಂಗಣ ನಿರ್ಮಾಣ ಮಾಡ್ಬೇಕು ಅಂತ, ಅದನ್ನ ವಿರೋಧಿಸಿ ಅಹೋರಾತ್ರಿ ಅಮರಣಾಂತಿಕ ಪ್ರತಿಭಟನೆಯ ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡಿದ್ದಾರೆ. ನಾನು ಈ ಕ್ರೀಡಾಂಗಣ ವಿಚಾರವಾಗಿ ಇಲ್ಲಿ KSIC ಘಟಕದಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಇದನ್ನ ಕೈ ಬಿಡುವವರೆಗೂ ನಾನು ಒಂದು ತೊಟ್ಟು ನೀರನ್ನು ಕುಡಿಯೋದಿಲ್ಲ, ಉಪವಾಸ ಸತ್ಯಾಗ್ರಹನ ಮಾಡ್ತೀನಿ ಅಂತ ಕೂತಿದ್ದಾರೆ. ಆ ಒಂದು ತೋಟಪ್ಪ ಬಸವರಾಜ್ ಅವರ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಮತ್ತೆ ಅಮರಣಾಂತಿಕ ಸತ್ಯಾಗ್ರಹಕ್ಕೆ ಅರ್ಜುನ್ ರಮೇಶ್ ಅವರಿಗೆ ಆಗಿರ್ಬೋದು, ಯಾರು ನಮ್ಮ ರೈತ ಮುಖಂಡರ ಸೇರಿದಂತೆ ಬಹುಪಾಲು ಜನರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದಗಳು ಮಹದೇವಸ್ವಾಮಿ ಅವರೇ. ನಾವಿಲ್ಲಿ ನೋಡ್ತಾ ಇರ್ಬೋದು, ಟಿ ನರಸೀಪುರದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಕಾರ್ಖಾನೆ ಆವರಣದಲ್ಲಿ ಟಿ ನರಸೀಪುರದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಆದ್ರೆ ಅಲ್ಲಿಗೆ 3 ದಿನಗಳಿಂದ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಫಿಲಂ ಸಿಟಿಗೆ ಹಣ ಇದೆ, ಆದ್ರೆ ಕ್ರೀಡಾಂಗಣಕ್ಕೆ ಬೇರೆ ಕಡೆ ಜಾಗ ಖರೀದಿಸಲು ಹಣ ಇಲ್ಲ ಅನ್ನೋ ಪ್ರಶ್ನೆ ಸ್ಥಳೀಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ತುಂಬಾ ದಿನಗಳಿಂದ ಟಿ ನರಸೀಪುರದಲ್ಲಿ ಈ ತರ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದು, ಈ ವಿಷಯ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕು. ಆಯ್ತಾ, ಯಾವ್ಯಾವ ಇಲಾಖೆಗೆ ಯಾವ್ಯಾವ ಕರ್ತವ್ಯ ಇದೆ ಅವ್ರು ಮಾಡಿದ್ರೆ ಮಾಡಲಿ, ಮಾಡದಿದ್ರೆ ಮನೇಲಿ ಹೋಗಿ ಮಲಿಕೊಳ್ಳಿ. ಸುಮ್ಮನೆ ಯಾಕೆ ನಾವು ಸುಮ್ಮನೆ ಅನಗತ್ಯವಾಗಿ ಬೇರೆ ಬೇರೆ ವಿಷಯಗಳು ಮಾತಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ಬೆಳಗ್ಗೆಯಿಂದ ನಮ್ಮ ಸನ್ಮಾನ್ಯ ವರುಣಾ ಕ್ಷೇತ್ರದ ಹಿರಿಯ ಮುಖಂಡರು ತೋಟದಪ್ಪ ಬಸವರಾಜಣ್ಣವರ ನೇತೃತ್ವದಲ್ಲಿ ಮೊದಲಿಗೆ ಅವರು ಉಪವಾಸ ಸತ್ಯಾಗ್ರಹ KSIC ಉಳಿವಿಗೆ ಉಪವಾಸ ಸತ್ಯಾಗ್ರಹ ಅವರು ಕೂತಂಥ ಸಂದರ್ಭದಲ್ಲಿ ನನಗೂ ವಿಚಾರ ತಿಳಿದಾಗ ನಾವು ಕಳೆದ 3 ದಿನದಿಂದ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ವಿ. ಹೋರಾಟ ಬರೀ ಭಾಷಣಗಳಿಗೆ ಸೀಮಿತವಾಗಿರಬಾರ್ದು, ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರಬೇಕು, ಒಳ್ಳೆಯದಾಗಬೇಕು ಅಂದಾಗ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಹಂತಗಳು ಕೂಡ ತಲುಪಬೇಕು ಅನ್ನೋದನ್ನ ನಾನು ಅರಿತು ಬಸವರಾಜಣ್ಣ ಅವ್ರ ಜೊತೆ ನಿನ್ನೆಯಿಂದ ನಾನು ಕೂಡ ಈ ಉಪವಾಸ ಸತ್ಯಾಗ್ರಹದಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹದಲ್ಲಿ ಕೈ ಜೋಡಿಸಿದ್ದೀನಿ. ನನ್ನ ಜೊತೆ ಇನ್ನೂ 2-3 ಜನ ಕೈ ಜೋಡಿಸಿದ್ದಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು 1912ನೇ ಇಸ್ವಿಯಲ್ಲಿ ಟಿ ನರಸೀಪುರದಲ್ಲಿ ಸ್ಥಾಪಿಸಿದಂಥ KSIC ನರಸೀಪುರದಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ಪರಂಪರೆ ಇರತಕ್ಕಂಥ ಒಂದು ಸಂಸ್ಥೆಯಲ್ಲಿ KSIC ಕೂಡ ಒಂದು. ಅಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು ಮತ್ತು ಅಲ್ಲಿಯ ಪರಿಸರಕ್ಕೆ ಅನ್ಯಾಯ ಆಗಬಾರ್ದು. ಸೊ ಇದು ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ಮರಣಾಂತ ಉಪವಾಸ ಅಂದರೆ ಅದ್ರ ಮೇಲೆ ಸ್ಟೇಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ. ಈ ಹೋರಾಟ ಎಲ್ಲಿವರೆಗೂ ಅಂದರೆ ನಮ್ಮ ಉಸಿರು ಹೋಗೋವರೆಗೂ ಅದು ಚಿಂತೆ ಇಲ್ಲ. ಈ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಇದನ್ನು ಆದಷ್ಟು ಬೇಗ ಸರ್ಕಾರ ಈ ನಿರ್ಧಾರ, ಕ್ರೀಡಾಂಗಣ ಬೇಕು ನಮ್ಮದು ಕೂಡ ನಿರ್ಧಾರ, ಆದರೆ ಕ್ರೀಡಾಂಗಣ KSICನ ಡೆಮಾಲಿಷ್ ಮಾಡಿ ಕ್ರೀಡಾಂಗಣ ಮಾಡೋದು ಅದು ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸಹಮತವಿಲ್ಲ. ಇನ್ನೂ ದೊಡ್ಡ ಜಾಗ ಹುಡುಕಿ ಇನ್ನೂ ಭಾಳ ಅದ್ಭುತವಾದಂಥ ನನಗೆ ಹೇಳಿದೆ, ಬಂಗಾರಪ್ಪ ಬಡಾವಣೆ ಆ ಕಡೆ ಸುತ್ತಮುತ್ತ ಕೂಡ 22 ಎಕರೆ ಜಾಗ ಇದೆ. ಅಲ್ಲೆಲ್ಲರೂ ತಗೊಂಡು ಒಂದು 6 ಎಕರೆ ಅಲ್ಲ 8 ಎಕರೆಯಲ್ಲೇ ಸ್ಟೇಡಿಯಂ ಮಾಡಲಿ.
ಅದು ವಿಶಾಲವಾಗಿ ರೌಂಡ್ ಶೇಪಲ್ಲಿ ಮಾಡ್ಬೋದು. ತರಾತುರಿಲಿ ಎಲ್ ಶೇಪಲ್ಲಿ ಸ್ಟೇಡಿಯಂ ಮಾಡಿ ಈ ಕಡೆ ಕ್ರೀಡಾಂಗಣದವ್ರಿಗೆ ಸ್ಪೋರ್ಟ್ಸ್ಮನ್ಗಳಿಗೆ ಸರಿಯಾದ ಸ್ಟೇಡಿಯಮ್ಮೂ ಅಲ್ಲ, ಕಾರ್ಮಿಕರಿಗೆ ಸರಿಯಾದ ಒಂದು ಸಂಸ್ಥೆನೂ ಅಲ್ಲ ಅನ್ನೋ ಥರ ಯಾಕೆ ಸರ್ಕಾರ ಮಾಡೋಕ್ಕೆ ಗೊತ್ತಿಲ್ಲ. ನಿರ್ಧಾರ ಈ ಕೂಡಲೇ ಹಿಂಪಡಿಬೇಕು. ಇದರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ. ಟಿ ನರಸೀಪುರದ ಪರಿಸರ ಉಳಿಬೇಕು, ಟಿ ನರಸೀಪುರದಲ್ಲಿ ಐತಿಹಾಸಿಕ ಸಂಸ್ಥೆ ಉಳಿಬೇಕು ಮತ್ತು ಕಾರ್ಮಿಕರು ಅವರ ಭವಿಷ್ಯಗಳು ಉಳಿಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಈ ನರಸೀಪುರದಲ್ಲಿ ಇದು ರೇಷ್ಮೆ ಉದ್ಯಮ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಮಾಡಬಾರ್ದು ಅಂತ ಏನು ರಾಜ್ಯ ರೈತ ಸಂಘಟನೆ ಒಕ್ಕೂಟ ಸುಧಾ ಬೆಂಬಲ ಕೊಟ್ಟಿದೆ. ಯಾಕೆಂದರೆ ರೇಷ್ಮೆ ಉದ್ಯಮ ರೈತರಿಗೆ ಒಂದು ಚಿನ್ನದ ಉದ್ಯಮ. ಇವತ್ತು ಏನಾದರೂ ರೈತರಿಗೆ ಒಂದು ಸ್ವಲ್ಪ ಲಾಭ ಅಂತ ಸಿಕ್ಕಿದರೆ ರೇಷ್ಮೆಯಲ್ಲಿ ಮಾತ್ರ. ಏನು ಈ ಉದ್ಯಮದ ಒಳಗೆ ಏನು ಹೆಚ್ಚು ಮಿಷಿನರಿಗಳ ತಂದು ಹಾಕಿ ಈ ರೇಷ್ಮೆ ಉದ್ಯಮನ ಈ ಮಿಷಿನರಿಗಳು ಹೆಚ್ಚಾಗಿ ತಂದು ಹಾಕಿ ಈ ಉದ್ಯೋಗ ಸೃಷ್ಟಿ ಮಾಡಬೇಕೋ ಹೊರತು ಇರೋದನ್ನೇ ಮೊಟಕುಗೊಳಿಸಿ ಕ್ರೀಡಾಂಗಣ ಮಾಡೋದು ಸರಿಯಲ್ಲ ಅನ್ನೋದು ನಮ್ಮ ವಿರೋಧ. ಈಗ ನಿನ್ನೆಯಿಂದ ಏನು ಈ ಹೋರಾಟ ತೀವ್ರವಾಗಿದೆ. ಏನು ಇಲ್ಲಿ ದೊಡ್ಡದಪ್ಪ ಬಸವರಾಜ್ ಅವರು, ಅರ್ಜುನ್ ರಮೇಶ್ ಅವರು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲವೂ ಇದೆ. ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ, ಎಲ್ಲ ಸರ್ವ ಸಂಘಟನೆಯ ಮುಖಂಡರುಗಳನ್ನ ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದೀವಿ ಕಬಿನಿ ಐಬಿಯಲ್ಲಿ. ಎಲ್ಲ ಜಂಟಿಯಾಗಿ ಮುಂದಿನ ದಿನದಲ್ಲಿ ಏನು ಈ KSRC ಉಳಿವಿಗಾಗಿ ಉಗ್ರವಾದ ಹೋರಾಟನ ಮಾಡಲೇಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಬಿನಿ ಐಬಿಯಲ್ಲಿ ನಾವು ಸಭೆ ಕರೆದಿದ್ದೀವಿ. ಅಲ್ಲಿ ತೀರ್ಮಾನ ಮಾಡ್ತೀವಿ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅಂತ. ಎಲ್ಲಿಗೆ ತಗೊಂಡೋದು ಸರಿ, ತತ್ಕ್ಷಣವೇ ಸರ್ಕಾರ ಎಚ್ಚೆತ್ಕೊಂಡು ಏನು ಒಂದು ಸತ್ಯ ಶೋಧನಾ ಸಮಿತಿ ಮಾಡಿ ಪರಿಶೀಲನೆ ಮಾಡಲಿ, ನಮ್ಮನ್ನೆಲ್ಲ ಕರೀಲಿ. ನಾವು ಕ್ರೀಡಾಂಗಣ ವಿರೋಧಿ ಅಲ್ಲ. ಟಿ ನರಸೀಪುರಕ್ಕೆ ಕ್ರೀಡಾಂಗಣ ಬೇಕೇ ಬೇಕು, ಇದರಲ್ಲಿ ಎರಡು ಮಾತಿಲ್ಲ. ಬೇರೆ ಜಾಗ ಹುಡುಕಿ, ಯಾಕೆ ಇಲ್ಲಿನ ಸೌಂದರ್ಯ ಇಲ್ಲಿನ ಪರಿಸರನ ಹಾಳು ಮಾಡಿಬಿಡಿ. ಯಾಕೆಂದರೆ 1912 ಇಸ್ವಿ ಇಲ್ಲಿ ಕಾರ್ಖಾನೆಯಾಗಿದೆ. ಟಿ ನರಸೀಪುರದಲ್ಲಿ ಪ್ರಪ್ರಥಮ ಯಾವುದಾದ್ರೂ ಸರ್ಕಾರಿ ಕಾರ್ಖಾನೆ ಇದೆ ಅಂತಂದರೆ KSIC ಮಾತ್ರ. ಅದನ್ನು ತಿಳ್ಕೋಬೇಕು. ಅದನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಇನ್ನೆಲ್ಲಿದೆ ಜಾಗ, ಎಲ್ಲಿದೆ ಅಂತ ನಮಗೆ ತೋರಿಸ್ತೀವಿ ನಾವು ಜಾಗ ಎಲ್ಲಿದೆ ಅಂತ. ಮಾಡಿ ಜಾಗ ಎಲ್ಲಿದೆ, ಪರ್ಚೇಸಿಂಗ್ ಬೇರೆ ಬೇರೆಕ್ಕೆ 100 ಕೋಟಿ ಖರ್ಚು ಮಾಡಿ ಪರ್ಚೇಸಿಂಗ್ ಮಾಡಿ ನೀವು ತಗೋತೀರ. ಈಗ ಉದಾಹರಣೆಗೆ ಏನೀಗ ನಂಜನಗೂಡಿನಲ್ಲಿ ಏನು ಫಿಲಮ್ ಸಿಟಿ ಮಾಡ್ತೀವಿ ಅದು ಎಷ್ಟು ಎಕರೆ ತಗೊಂಡಿದ್ದೀರಿ ನೀವು? ದುಡ್ಡು ಕೊಟ್ಬಿಟ್ಟು ಎಷ್ಟು ಎಕರೆ ತಗೊಂಡಿದ್ದೀರಿ? ಅದೇ ರೀತಿ ಇಲ್ಲಿ ತಗೊಳ್ಳಪ್ಪ, ಒಂದು 5 ಇಲ್ದವರು 10 ಎಕರೆ ತೆಗೆದು ಒಳ್ಳೆ ಸುಸಜ್ಜಿತವಾಗಿ ಕ್ರೀಡಾಂಗಣ ಮಾಡಿ. ನಮ್ಮ ಒತ್ತಾಯ ಕ್ರೀಡಾಂಗಣ ಬೇಕೇ ಬೇಕು ನರಸೀಪುರಕ್ಕೆ. ನಮ್ಮ ವಿರೋಧ ಏನು ರೇಷ್ಮೆ ಉದ್ಯಮದ ಕಾರ್ಖಾನೆಯಲ್ಲಿ ಬೇಡ ಅಂತ ನಮ್ಮ ಉದ್ಯಮ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ಮಾಡಬೇಕಾಗಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ, ನಿನ್ನೆ ಬೆಳಗ್ಗೆ 8:45ರಿಂದ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇಲ್ಲಿ ಸ್ಥಾಪನೆ ಮಾಡಿದರೆ ಕರ್ನಾಟಕ ರೇಷ್ಮೆ ನೂಲು ತೆಗೆಯುವ ಕಾರ್ಖಾನೆಯನ್ನು ಉಳಿಸಬೇಕು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮರಗಳ ಹನನವನ್ನು ತಪ್ಪಿಸಬೇಕು. ಮರವನ್ನು ಇವತ್ತು ಈ ನರಸೀಪುರದಲ್ಲಿ ನೀವು ಎಲ್ಲೇ ಹುಡುಕೊಂಡ್ರು ಇಲ್ಲಿರೋ ಅಷ್ಟು ಮರ ನರಸೀಪುರ ಸುತ್ತ ಎಲ್ಲೂ ಇಲ್ಲ. ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಅಂಥದ್ರಲ್ಲಿ ಒಳ್ಳೆ ಗಾಳಿ ಕೊಡ್ತಾ ಇರ್ತಕ್ಕಂಥ ಮರಗಳನ್ನು ಹನನ ಮಾಡಿ ಆ ಮರಗಳಲ್ಲಿ ಪಕ್ಷಿಗಳು ವಾಸ ಮಾಡ್ತವೆ. ಆ ಪಕ್ಷಿಗಳಿಗೂ ಅನ್ಯಾಯ ಮಾಡಿ ಯಾವುದೇ ರೀತಿಯಲ್ಲೂ ಸಹ ಇದು ಸೂಕ್ತವಾಗಿಲ್ಲದೆ ಇರ್ತಕ್ಕಂಥ ಈ ಜಾಗದಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವುದು ಖಂಡನೀಯ. ಇದನ್ನು ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಸೂಕ್ತವಾದ ಜಾಗವನ್ನು ಪರಿಶೀಲನೆ ಮಾಡಿ ಆಯ್ಕೆ ಮಾಡಿ ಅಲ್ಲಿ ಸುಸಜ್ಜಿತವಾದಂಥ ಎಲ್ಲ ರೀತಿಯಿಂದಲೂ ಅನುಕೂಲವಾಗಿರ್ತಕ್ಕಂಥ ಒಂದು ಕಾರ್ಖಾನೆಯನ್ನು, ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು. ಈಗ ಇರೋವಂಥ ಕಾರ್ಖಾನೆಯನ್ನು ಪುನರುಜ್ಜೀವನಗೊಳಿಸಿ ಹೆಚ್ಚು
ಹಸಿರೀಕರಣಗೊಳಿಸಿ ಈ ಕಾರ್ಖಾನೆಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರು ಆಗೋ ರೀತಿಯಲ್ಲಿ ಇನ್ನೂ ಹೆಚ್ಚು ಉತ್ಪಾದನೆ ಆಗೋ ರೀತಿಯಲ್ಲಿ ಈ ಕಾರ್ಖಾನೆ ಪುನರುಜ್ಜೀವನಗೊಳಿಸಬೇಕು ಅಂತ ಆಗ್ರಹ ಮಾಡ್ತಾ ನಾವು ಆಮರಣ ಉಪವಾಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಹೆಸರಾಂತ ನಟರು ಆದಂಥ ಅರ್ಜುನ್ರವರು ನಮ್ಮ ಜೊತೆ ನಿನ್ನೆ ಬೆಳಗ್ಗೆಯಿಂದ ಅವರು 8:15ರಿಂದ ಒಂದು ದೊಡ್ಡ ನೀರು ಕುಡಿದೆ ಅವರು ನಮ್ಮ ಜೊತೆ ಉಪವಾಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಸಾವಿರಾರು ಲಕ್ಷಾಂತರ ಜನರ ಆಶೋತ್ತರಕ್ಕೆ ಇಡೀ ವಿಶ್ವದಲ್ಲಿ ಹೆಸರಾಗಿರ್ತಕ್ಕಂಥ ರೇಷ್ಮೆ ಉದ್ದಿಮೆಯನ್ನು ನಾಶ ಮಾಡದೆ ಅದನ್ನು ಪುನರುಜ್ಜೀವನಕ್ಕೆ ಇನ್ನೂ ಅಭಿವೃದ್ಧಿಪಡಿಸೋದ್ರಿಗೆ ಅಂತ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಾವು ಅದನ್ನು ಹೋಗ್ತೀವಿ, ಆದರೆ ಅದಕ್ಕೆ ನಾವು ಒಪ್ಪಲ್ಲ. ನಾವು ಅದಕ್ಕೆ ಯಾವುದೇ ರೀತಿಯ ಸಹಮತ ಇಲ್ಲ. ನಾವು ಇದನ್ನು ಒಂದು ಆರ್ಥಿಕ ಅಂತ್ಯ ಆಗೋವರೆಗೆ ನಾವು ಆಮರಣ ಉಪವಾಸ ಮಾಡೇ ಮಾಡ್ತೀವಿ. ಹೋರಾಟನೇ ಆಮರಣ ಅಂತ ಉಪವಾಸ ಸತ್ಯಾಗ್ರಹ. ಹೋರಾಟಕ್ಕೆ ಸರ್ಕಾರ ಅಲ್ಲ ಅಂತ ನಮಗೆ ಮನವರಿಕೆ ಆಗಿದೆ. ಲಾಸ್ಟ್ ವೆಪನ್ ನಾವು, ಯಾಕಂದ್ರೆ ಬೇರೆ ಯಾವುದಕ್ಕೂ ಬೆಲೆ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ದಿವಸದಿಂದ ಹೋರಾಟ ನಡೀತಿದೆ. ಒಬ್ರು ಜಿಲ್ಲಾಡಳಿತ ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಯಾರು ಒಬ್ರು